ನೀವೆಂದಾದರೂ ಯೋಚಿಸಿದ್ದೀರಾ? ಸರಸ್ವತಿ ದೇವಿ ವೀಣೆಯನ್ನು ಏಕೆ ಹಿಡಿದಿರುತ್ತಾರೆ? ಅದು ಕೇವಲ ಸಂಗೀತದ ಚಿಹ್ನೆಯಲ್ಲ. ಜೀವನದ ಸಮತೋಲನದ ಗುಟ್ಟನ್ನು ಒಳಗೊಂಡಿದೆ. ವೀಣೆಯಲ್ಲಿ 3 ಮುಖ್ಯ ತಂತಿಗಳು ಇರುತ್ತವೆ. ಅವು ಜ್ಞಾನ, ಕರ್ಮ ಮತ್ತು ಭಾವನೆ ಎಂಬ ಜೀವನದ 3 ಮೂಲಭಾಗಗಳನ್ನು ಪ್ರತಿನಿಧಿಸುತ್ತವೆ. ಈ ತಂತಿಗಳು ಹೊಂದಾಣಿಕೆಯಿಂದ ನುಡಿದಾಗ ದೇವವಾಣಿಯಂತಾಗುತ್ತದೆ. ಹೀಗೆಯೇ ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮ ಹೊಂದಿಕೊಂಡಾಗ ಜೀವನವು ಸುಂದರವಾಗಿ ಹರಿಯುತ್ತದೆ. ವೀಣೆಯ 2 ಬದಿಗಳಲ್ಲಿ ಇರುವ ದೊಡ್ಡ ಬೂಂದೆಗಳು ಇದ್ದವೆ. ಅವು ಸಂತೋಷ ಮತ್ತು ದುಃಖ, ಬೆಳಕು ಮತ್ತು ಕತ್ತಲೆ ಎಂಬ ದ್ವಂದ್ವತೆಯನ್ನು ಸೂಚಿಸುತ್ತವೆ. ಇವು ಇಬ್ಬರೂ ಅಗತ್ಯವೇ. ಸರಸ್ವತಿ ದೇವಿ ಶಾಂತವಾಗಿ ವೀಣೆ ಬಾರಿಸುತ್ತಿರುವುದು ನಮಗೆ ಹೇಳುತ್ತದೆ, ಜ್ಞಾನವು ಗದ್ದಲವಲ್ಲ, ಅದು ಹೊಂದಾಣಿಕೆ, ಸ್ಥಿರತೆ ಮತ್ತು ಆಂತರಿಕ ಶಾಂತಿಯುಳ್ಳದ್ದು. ಆದುದರಿಂದ ಮುಂದೆ ನೀವು ವೀಣೆಯೊಂದಿಗೆ ಸರಸ್ವತಿ ದೇವಿಯನ್ನು ನೋಡಿದಾಗ ನೆನಪಿಡಿ, ಅದು ಕೇವಲ ಸಂಗೀತವಾದ್ಯವಲ್ಲ, ಅದು ಸಮತೋಲನದ ಧ್ವನಿ, ಚೇತನೆಯ ನಾದ, ಸತ್ಯದ ಸ್ಪಂದನೆ.